Hi friends, complete computer awareness theory. Previous ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಫಂಕ್ಷನ್ ಆರ್ ಆಪರೇಷನ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್. ನೀವು ಸೈಜ್ ತಗೊಂಡಾಗ ಎಷ್ಟು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇರುತ್ತೆ ಅಂಡ್ ಈಚ್ ಅಂಡ್ ಎವ್ರಿ ಟೈಪ್ ಆಫ್ ಕಂಪ್ಯೂಟರ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಎಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Types of computer based on size. There are 5 different types of computer based on size anta bandaga. What are those? Microcomputer, workstation, mini computer, mainframe computer and supercomputer. So one by one discuss ಮಾಡೋಣ. The first one is microcomputer. The microprocessor is also known as personal computer. It is general purpose computer that is designed for individual use. ನೋಡಿ, ಇದು ಈ ಮೈಕ್ರೋ ಕಂಪ್ಯೂಟರ್ ಇದೆ, ಮೈಕ್ರೋ ಪ್ರೊಸೆಸರ್ ನ ಒಳಗೊಂಡಂತ ಒಂದು ಕಂಪ್ಯೂಟರ್ ಅಂತ ಅನ್ಬೋದು. ಅಂಡ್ ಈ ಮೈಕ್ರೋ ಕಂಪ್ಯೂಟರ್ ಗೆ ನಾವು ಪರ್ಸನಲ್ ಕಂಪ್ಯೂಟರ್ ಅಂತ ಕರಿತೀವಿ. ನಾವೆಲ್ಲ ಬಳಕೆ ಮಾಡುವಂತ ಕಂಪ್ಯೂಟರ್ ಗಳಿಗೆ ನಾವು ಮೈಕ್ರೋ ಕಂಪ್ಯೂಟರ್ ಅಂತ ಕರಿಬೇಕು ಅಂಡ್ ಜನರಲಿ ಯೂಸ್ ಮಾಡುವಂತ ಕಂಪ್ಯೂಟರ್ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ಮೈಕ್ರೋ ಪ್ರೊಸೆಸರ್ ಆಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮರಿ, ಸ್ಟೋರೇಜ್ ಏರಿಯಾ ಅಂಡ್ ಇನ್ಪುಟ್ ಯೂನಿಟ್ ಅಂಡ್ ಔಟ್ಪುಟ್ ಯೂನಿಟ್. ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಇರುತ್ತೆ, ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ತರ, ಮೆಮರಿ ಇರುತ್ತೆ, ಸ್ಟೋರೇಜ್ ಏರಿಯಾ ಇರುತ್ತೆ, ಇನ್ಪುಟ್ ಯೂನಿಟ್ ಮತ್ತೆ ಔಟ್ಪುಟ್ ಯೂನಿಟ್ ಇರುತ್ತೆ. ನಾವು ಯೂಸ್ ಮಾಡುವಂತ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಮೈಕ್ರೋ ಕಂಪ್ಯೂಟರ್ಸ್. ಮೈಕ್ರೋ ಕಂಪ್ಯೂಟರ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ನಾವು ಯೂಸ್ ಮಾಡುವಂತ ಲ್ಯಾಪ್ಟಾಪ್ಸ್ ಮತ್ತೆ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ನೋಡಿ, ಮೈಕ್ರೋ ಕಂಪ್ಯೂಟರ್ಸ್ ಗೆ ಎಕ್ಸಾಂಪಲ್ ಅಂದ ತಕ್ಷಣ ಸ್ವಲ್ಪ ಎಕ್ಸಾಂಪಲ್ಸ್ ನಾನು ಮೆನ್ಷನ್ ಮಾಡಿದೀನಿ. ಡೆಸ್ಕ್ಟಾಪ್, ನೋಟ್ಬುಕ್, ದೆನ್ ಮೀಡಿಯಾ ಸೆಂಟರ್ಸ್, ದೆನ್ ಟ್ಯಾಬ್ಲೆಟ್ ಪಿಸಿ, ಹ್ಯಾಂಡಲ್ಡ್ ದಟ್ ಇಸ್ ಸ್ಮಾರ್ಟ್ ಫೋನ್ಸ್ ಅಂಡ್ ನೋಟ್ಬುಕ್ಸ್. ನೋಡಿ, ನಾ ಸ್ಕ್ರೀನ್ ಮುಖಾಂತರ ಹೇಳ್ಬೋದು. 5ರಿಂದ 7 ಇಂಚ್ ಇದ್ರೆ ಸ್ಮಾರ್ಟ್ ಫೋನ್ ಅಂತ ಹೇಳಿ, 7 ಇಂಚಿಂದ 10 ಇಂಚ್ ಇದ್ರೆ ಟ್ಯಾಬ್ಲೆಟ್ಸ್ ಅಂತ ಕರಿಬಹುದು, ಟ್ಯಾಬ್ಲೆಟ್ ಪಿಸಿ ಅಂತ ಕರಿಬಹುದು. ಅಂಡ್ 10 ಇಂಚ್ ಮೇಲ್ಪಟ್ಟು 13 ಇಂಚ್ ಒಳಗಡೆ ಇದ್ರೆ ನೋಟ್ಬುಕ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಅಂಡ್ 14 ಇಂಚಿಂದ 16 ಇಂಚ್ ಇದ್ರೆ ನಾವು ಲ್ಯಾಪ್ಟಾಪ್ ಅಂತ ಕರಿಬೇಕು. ಅಂಡ್ ಡೆಸ್ಕ್ಟಾಪ್, ಯಾವ ಕಂಪ್ಯೂಟರ್ ಟೇಬಲ್ ಮೇಲೆ ಇಟ್ಟು ಆಪರೇಟ್ ಮಾಡ್ತೀವಿ ಡೆಸ್ಕ್ಟಾಪ್ ಅಂತ ಕರಿತೀವಿ. ಯಾವ ಕಂಪ್ಯೂಟರ್ ಲ್ಯಾಪ್ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ತೀವಿ ಲ್ಯಾಪ್ಟಾಪ್. ಯಾವ ಕಂಪ್ಯೂಟರ್ ಪಾಮ್ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ತೀವಿ ದಟ್ ಇಸ್ ಪಾಮ್ ಟಾಪ್, ದಟ್ ಇಸ್ ಹ್ಯಾಂಡಲ್ಡ್ ಕಂಪ್ಯೂಟರ್ ಅಂತಾನು ಕರಿಬಹುದು. ದಟ್ ಈಸ್ ಆಲ್ ಅಬೌಟ್ ಮೈಕ್ರೋ ಕಂಪ್ಯೂಟರ್. ಅಂಡ್ ಇದೇ ಕಂಪ್ಯೂಟರ್ ನಾವು ಬಳಕೆ ಮಾಡುವಂತ ಕಂಪ್ಯೂಟರ್. ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಫಂಕ್ಷನ್ ಅಂತ ತಗೊಂಡಾಗ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ಬೇಕು. ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್ ಅಂತ ತಗೊಂಡಾಗ ನಾವು ಬಳಕೆ ಮಾಡುವಂತ ಕಂಪ್ಯೂಟರ್ ಯಾವುದು? ಮೈಕ್ರೋ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಹೋಗೋಣ, ವರ್ಕ್ ಸ್ಟೇಷನ್. So it generally performs a specific job with great expertise. ನೋಡಿ, ಇದು ಕೂಡ ಮೈಕ್ರೋ ಕಂಪ್ಯೂಟರ್ ತರಾನೇ, ಬಟ್ ಇದರ ಸ್ಪೆಸಿಫಿಕೇಶನ್, ಇದರ ಕಾನ್ಫಿಗರೇಷನ್ ಹೈ ಇರುತ್ತೆ ಕಂಪೇರ್ ಟು ಮೈಕ್ರೋ ಕಂಪ್ಯೂಟರ್. ಅಕಾರ್ಡಿಂಗ್ಲಿ ದೇ ಆರ್ ಆಫ್ ಡಿಫರೆಂಟ್ ಟೈಪ್ಸ್ such as graphics workstation, ಮ್ಯೂಸಿಕ್ ವರ್ಕ್ ಸ್ಟೇಷನ್, ಇಂಜಿನಿಯರಿಂಗ್ ಡಿಸೈನ್ ವರ್ಕ್ ಸ್ಟೇಷನ್. ನಾವು ವರ್ಕ್ ಸ್ಟೇಷನ್ ಗೆ ಡಿಫ್ರೆಂಟ್ ಹೆಸರು ಮುಖಾಂತರ ಕರಿಬಹುದು. ಗ್ರಾಫಿಕ್ಸ್ ಅಲ್ಲಿ ವರ್ಕ್ ಮಾಡುವವರಿಗೆ ಗ್ರಾಫಿಕ್ ವರ್ಕ್ ಸ್ಟೇಷನ್ ಬಳಕೆ ಮಾಡ್ತಾರೆ. ಮ್ಯೂಸಿಕ್ ಇಂಡಸ್ಟ್ರಿ और ಸ್ಟುಡಿಯೋ ಇಂಡಸ್ಟ್ರೀಸ್ ಅಲ್ಲಿ ಮ್ಯೂಸಿಕ್ ವರ್ಕ್ ಸ್ಟೇಷನ್ ಬಳಕೆ, ಆ ಸಿಸ್ಟಮ್ ಬಳಕೆ ಮಾಡ್ತಾರೆ. ಅಂಡ್ ಇಂಜಿನಿಯರಿಂಗ್ ಡಿಸೈನ್ ಗೋಸ್ಕರ ಇಂಜಿನಿಯರಿಂಗ್ ಡಿಸೈನ್ ವರ್ಕ್ ಸ್ಟೇಷನ್ ಅಂತ ಕರಿಬಹುದು. ಸೊ ಯಾವ ರೀತಿ ಇರುತ್ತೆ ಅಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಇದಕ್ಕೆ ನಾವು ವರ್ಕ್ ಸ್ಟೇಷನ್ ಅಂತ ಕರಿಬಹುದು ಅಂತ ಹೇಳ್ಬೋದು. ನೋಡಿ, ಆ ವರ್ಕ್ ಸ್ಟೇಷನ್ ಇಸ್ ಅ ಕಂಪ್ಯೂಟರ್ ಯೂಸರ್ ಇದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫಾರ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂಡ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಗೋಸ್ಕರ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಡಿಸೈನಿಂಗ್ ಗೋಸ್ಕರ, ಸಾಫ್ಟ್ ಡೆವಲಪ್ಮೆಂಟ್ ಗೋಸ್ಕರ ಅಂಡ್ ಅದರ್ ಸಚ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಸಚ್ ಆಸ್ require moderate amount of computing power and relatively high quality of graphics capabilities. ನೋಡಿ, ಈ ಕಂಪ್ಯೂಟರ್ ಒಳಗಡೆ ಎಂತ ಸ್ಪೆಸಿಫಿಕೇಶನ್ ಇರುತ್ತೆ ಅಂದ್ರೆ ಹೈ ಕೆಪಾಸಿಟಿ ಹೊಂದಂತ ರ್ಯಾಮ್ ಇರುತ್ತೆ ಅಂಡ್ ಹೈ ಕೆಪಾಸಿಟಿ ಹೊಂದಂತ ಗ್ರಾಫಿಕ್ಸ್ ಕಾರ್ಡ್ ಇರುತ್ತೆ ಅಂಡ್ ಮಲ್ಟಿ ಕೋರ್ ಪ್ರೊಸೆಸರ್ ನ ಬಳಕೆ ಮಾಡಿರ್ತಾರೆ. ಓವರ್ ಇದರ ಸ್ಪೆಸಿಫಿಕೇಶನ್ ಹೈ ಇರುತ್ತೆ ಅಂತ ಹೇಳ್ಬೋದು ಕಂಪೇರ್ ಟು ಮೈಕ್ರೋ ಕಂಪ್ಯೂಟರ್. ಎಕ್ಸಾಂಪಲ್ ನೋಡಿ ಈ ರೀತಿ. ಸೊ ಈಗ ಅವ್ರು ವರ್ಕ್ ಮಾಡ್ತಾ ಇದಾರೆ ಕಂಪ್ಯೂಟರ್ ಏಡೆಡ್ ಡಿಸೈನ್, ಗ್ರಾಫಿಕ್ಸ್ ರಿಲೇಟೆಡ್ ಡಿಸೈನಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಬಳಕೆ ಮಾಡುವಂತ ಕಂಪ್ಯೂಟರ್ ಗಳಿಗೆ ವಿ ಕಾಲ್ ವರ್ಕ್ ಸ್ಟೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ, ದಟ್ ಈಸ್ ಮಿನಿ ಕಂಪ್ಯೂಟರ್. It is mid-size multi-processing computer. It consists of 2 or more processors and can support 4 to 250 users at one time. ನೋಡಿ, ಮಿನಿ ಕಂಪ್ಯೂಟರ್ ಮಿಡ್ ಸೈಜ್ ಮಲ್ಟಿ ಪ್ರೊಸೆಸಿಂಗ್ ಕಂಪ್ಯೂಟರ್ ಕರಿತೀವಿ. ಇದು ಒಂದು ಸರ್ವರ್ ಅಂದ್ರೆ ತಪ್ಪಾಗಲ್ಲ. ಇದರಿಂದ ನಾವು 4ರಿಂದ 750 ಯೂಸರ್ಸ್ ನ ಕನೆಕ್ಟ್ ಮಾಡಬಹುದು ಈ ಕಂಪ್ಯೂಟರ್ಗೆ. ಅದು ಸ್ಮಾಲ್ ಥಿನ್ ಕ್ಲೈಂಟ್ ಮುಖಾಂತರ
ಅವರು ಇಂಡಿವಿಜುವಲ್ಸ್ ಒಂದು ಸಿಸ್ಟಮ್ ಇಂಟರ್ಫೇಸ್ ಕೊಟ್ಟಿರ್ತಾರೆ ಅಂಡ್ ಅಲ್ಲಿ ಆ ಯೂಸರ್ಸ್ ಆ ಸರ್ವರ್ಗೆ ಕನೆಕ್ಟ್ ಆಗ್ಬೋದು ಅಂಡ್ ಸ್ಮಾಲ್ ಸರ್ವರ್ಗೆ ನಾವು ಮಿನಿ ಕಂಪ್ಯೂಟರ್ ಅಂತ ಕರಿತೀವಿ. Many computers are used in institute and departments for tasks such as billing, accounting and inventory management ಕೆಲಸಗಳಿಗೆ ಈ ಕಂಪ್ಯೂಟರ್ ನ ಬಳಕೆ ಮಾಡ್ತೀವಿ. ದಟ್ ಇಸ್ ಮಿನಿ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ನೋಡಿ ಎಕ್ಸಾಂಪಲ್, ಈಗ ನಿಮ್ಗೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ ಮಿನಿ ಕಂಪ್ಯೂಟರ್. ಅಲ್ಲಿ ಎಷ್ಟು ಇಂಟರ್ಫೇಸ್ ಇದೆ ನೋಡಿ, ಅಲ್ಲಿ ಡೈರೆಕ್ಟ್ ವಿಜಿಎ ಎಷ್ಟು ವಿಜಿಎ ಕನೆಕ್ಷನ್ಸ್ ಇದೆ, ಎಷ್ಟು ಇನ್ಪುಟ್ ಔಟ್ಪುಟ್ ಕನೆಕ್ಷನ್ಸ್ ಇದೆ ಅಂಡ್ ಇಲ್ಲಿ ಸೈಡ್ ಅಲ್ಲಿ ಥಿನ್ ಕ್ಲೈಂಟ್ ನೋಡಬಹುದು ನೀವು. ಅಲ್ಲಿ ಮಲ್ಟಿಪಲ್ ಥಿನ್ ಕ್ಲೈಂಟ್ ಬಂದ್ಬಿಟ್ಟು ಆ ಸರ್ವರ್ ಕನೆಕ್ಟ್ ಆಗಿರುತ್ತೆ ಅಂಡ್ ದಟ್ ಸ್ಮಾಲ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಮಿನಿ ಕಂಪ್ಯೂಟರ್ ಅಂತ ಹೇಳ್ಬೇಕು. The next is what? Mainframe computer. The mainframe is very large in size and is an expensive computer. ನೋಡಿ ಬಹಳ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಪ್ಲಸ್ ಇದು ಬಹಳ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ ಅಂತ ಅನ್ಬೋದು. ಇದನ್ನ ರೆಡಿ ಮಾಡೋಕೆ ಡೆವಲಪ್ ಮಾಡೋಕೆ ಬಹಳ ಹಣ ಖರ್ಚಾಗುತ್ತೆ ಅಂತ ಹೇಳ್ಬೋದು. ಅಂಡ್ ಆಫ್ ಸಪೋರ್ಟಿಂಗ್ ಹಂಡ್ರೆಡ್ಸ್ ಆರ್ ಇವನ್ ಥೌಸಂಡ್ಸ್ ಆಫ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. ಸೊ ಅಟ್ ಎ ಟೈಮ್ 100 ಅಂಡ್ ಥೌಸಂಡ್ಸ್ ಆಫ್ ಯೂಸರ್ಸ್ ನ ಸೈಮಲ್ಟೇನಿಯಸ್ಲಿ ಈ ಸಿಸ್ಟಮ್ ನ ಎಕ್ಸೆಸ್ ಮಾಡಬಹುದು ಅವರು. ಅಂಡ್ ಮೇನ್ ಫ್ರೇಮ್ ಎಕ್ಸಿಕ್ಯೂಟ್ಸ್ ಮೆನಿ ಪ್ರೋಗ್ರಾಮ್ಸ್ ಕಾನ್ಕರೆಂಟ್ಲಿ. ಸೊ ಕಾನ್ಕರೆಂಟ್ಲಿ ಸೈಮಲ್ಟೇನಿಯಸ್ಲಿ ಎಷ್ಟೋ ಪ್ರೋಗ್ರಾಮ್ಸ್ ನ ಎಕ್ಸಿಕ್ಯೂಟ್ ಮಾಡುವಂತ ಎಬಿಲಿಟಿ ಹೊಂದಿರುತ್ತೆ ಅಂಡ್ ಸಪೋರ್ಟ್ಸ್ ಮೆನಿ ಸೈಮಲ್ಟೇನಿಯಸ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್. ಅದೇ ರೀತಿ ಸೈಮಲ್ಟೇನಿಯಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ಸ್ ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ಮೇನ್ ಫ್ರೇಮ್ ಕಂಪ್ಯೂಟರ್. So ideal of big organizations like banking, telecom sectors which need to manage and process high volume of data. ನೋಡಿ ನಾರ್ಮಲಿ ಬ್ಯಾಂಕಿಂಗ್ ನೀವು ಟೆಲಿಕಾಂ ಸೆಕ್ಟರ್ಸ್ ಅಂತ ತಗೊಂಡಾಗ ಅವರು ಹ್ಯೂಜ್ ಆರ್ ಹೈ ವಾಲ್ಯೂಮ್ ಆಫ್ ಡಾಟಾನ ಪ್ರೊಸೆಸ್ ಮಾಡುವಂತ ರಿಕ್ವೈರ್ಮೆಂಟ್ ಇರುತ್ತೆ. ಅವರು ಬಳಕೆ ಮಾಡುವಂತ ಕಂಪ್ಯೂಟರ್ಸ್ ಒಂದು ಸರ್ವರ್, ದೊಡ್ಡ ಸರ್ವರ್ ಇರುತ್ತೆ ಅಂಡ್ ದಟ್ ಕಂಪ್ಯೂಟರ್ ಇಸ್ ಕಾಲ್ಡ್ ಆಸ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ಬೋದು. ದಿಸ್ ಈಸ್ ವಾಟ್ ಮೇನ್ ಫ್ರೇಮ್ ಕಂಪ್ಯೂಟರ್ ಯೂಸ್ಡ್ ಇನ್ ಬ್ಯಾಂಕ್ಸ್ ಅಂಡ್ ಸಮ್ ಟೆಲಿಕಾಂ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ದಿಸ್ ಇಸ್ ವಾಟ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಅಂಡ್ ದಿ ಲಾಸ್ಟ್, ಸೂಪರ್ ಕಂಪ್ಯೂಟರ್. The supercomputers are one of the fastest computer currently available. ಫಾಸ್ಟೆಸ್ಟ್ ಕಂಪ್ಯೂಟರ್ ಯಾವ್ದು ಅಂತ ಕೇಳಿದ್ರೆ ನಾ ಯಾವಾಗಲೂ ಮೆನ್ಷನ್ ಮಾಡೋದು ಸೂಪರ್ ಕಂಪ್ಯೂಟರ್. ಅಂಡ್ ದೇ ಆರ್ ಡಿಸೈನ್ ಟು ಪ್ರೊಸೆಸ್ ಹ್ಯೂಜ್ ಅಮೌಂಟ್ ಆಫ್ ಡಾಟಾ. ಹ್ಯೂಜ್ ಅಮೌಂಟ್ ಆಫ್ ಡಾಟಾನ ಪ್ರೊಸೆಸ್ ಮಾಡೋಕೆ, ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ನ ಪರ್ಫಾರ್ಮ್ ಮಾಡೋಕೆ ಸೂಪರ್ ಕಂಪ್ಯೂಟರ್ ನ ಯೂಸ್ ಮಾಡ್ತೀವಿ. ಆ ಸೂಪರ್ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್ ಟ್ರಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಅ ಸೆಕೆಂಡ್. ನೋಡಿ, ನಾಟ್ ಅ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ 1 ಸೆಕೆಂಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡುವಂತ ಎಬಿಲಿಟಿ ಹೊಂದಂತ ಕಂಪ್ಯೂಟರ್ಗಳಿಗೆ ನಾವು ಸೂಪರ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಇಂಟರ್ ಕನೆಕ್ಟೆಡ್ ಪ್ರೊಸೆಸರ್ಸ್. ನೋಡಿ, ಒಂದರಲ್ಲೇ ಥೌಸಂಡ್ಸ್ ಆಫ್ ಇಂಟರ್ ಕನೆಕ್ಟೆಡ್ ಪ್ರೊಸೆಸರ್ ಇರುತ್ತೆ ಅಂಡ್ ದೋಸ್ ಆಲ್ ಪ್ರೊಸೆಸರ್ ಸೇರ್ಬಿಟ್ಟು ಟ್ರಿಲಿಯನ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡುತ್ತೆ. ಅದರ ಸ್ಪೀಡ್ TIPS ಅಲ್ಲ, ನಾರ್ಮಲ್ ಕಂಪ್ಯೂಟರ್ ಸ್ಪೀಡ್ MIPS ಅಂತ ಕರಿತೀವಿ ನಾವು, ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಬಟ್ ಸೂಪರ್ ಕಂಪ್ಯೂಟರ್ ಸ್ಪೀಡ್ ಯಾವಾಗ್ಲೂ ಫ್ಲಾಪ್ಸ್ ಅಲ್ಲಿ ಮೆಜರ್ಮೆಂಟ್ ಮಾಡಬೇಕು. ಫ್ಲಾಪ್ಸ್ ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಲ್ಲೇ ಮೆಜರ್ಮೆಂಟ್ ಮಾಡ್ತೀವಿ. ನೋಡಿ, ದಿಸ್ ಈಸ್ ವಾಟ್ ಎಕ್ಸಾಂಪಲ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ಬೋದು. ದಿಸ್ ಇಮೇಜ್ ರಿಪ್ರೆಸೆಂಟ್ಸ್ ಸೂಪರ್ ಕಂಪ್ಯೂಟರ್ ಎಕ್ಸಾಂಪಲ್. ದ ಫುಗುಕು. ನೋಡಿ, ಈಗ ಜಗತ್ತಲ್ಲಿ ಸರ್ ಯಾವ್ದು ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇದೆ? ದ ಫುಗಕು, ಜಪಾನ್ ಡೆವಲಪ್ ಮಾಡಿದ್ದಾರೆ ಸೂಪರ್ ಕಂಪ್ಯೂಟರ್ ಬೋಸ್ಟಿಂಗ್ ನಿಯರ್ಲಿ 7.3 ಮಿಲಿಯನ್ ಕೋರ್ಸ್ ಅದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂಡ್ ಸ್ಪೀಡ್ ಎಷ್ಟಿದಪ್ಪ ಅಂದ್ರೆ 415 ಪೆಟಾಫ್ಲಾಪ್ಸ್. ಫ್ಲಾಪ್ಸ್ ಅಂದ್ರೆ ಏನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಅಂಡ್ ದಿಸ್ ಕಂಪ್ಯೂಟರ್ ಇಸ್ ಕನ್ಸಿಡರ್ಡ್ ಟು ಬಿ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ದಿ ವರ್ಲ್ಡ್. ಜಗತ್ತಲ್ಲೇ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ನಂಬರ್ 1 ರ್ಯಾಂಕಿಂಗ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ನೋಡಿ, ಪ್ರೆಸೆಂಟ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ಇಂಡಿಯಾ ಈಸ್ ಪರಮ ಸಿದ್ಧಿ AI ಅಂತ ಕರಿತೀವಿ. ಅಂಡ್ ಇಸ್ ಪ್ರೆಸೆಂಟ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ಇಂಡಿಯಾ. ಅಂಡ್ ಇದು 89th ರ್ಯಾಂಕ್ ಅಲ್ಲಿ ಬರುತ್ತೆ. ದಟ್ ಇಸ್ ಸೂಪರ್ ಕಂಪ್ಯೂಟರ್ ಅಂತ ಹೇಳ್ಬೋದು. 89th ರ್ಯಾಂಕ್ ಇಂಡಿಯಾದಾಗಲ್ಲ, ಅಕ್ರಾಸ್ ವರ್ಲ್ಡ್ ಅಲ್ಲಿ ಗ್ಲೋಬಲ್ ರ್ಯಾಂಕಿಂಗ್ ಅಂತ ಕೇಳಿದ್ರೆ 89th ರ್ಯಾಂಕ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಮುಂದೆ ಮತ್ತೆ ಟೆಕ್ನಾಲಜಿ ಚೇಂಜ್ ಆಗಿ ಹೊಸ ಸೂಪರ್ ಕಂಪ್ಯೂಟರ್ ಬರ್ಬೋದು. ಅಂಡ್ ನನ್ನ ವಿಡಿಯೋ ಪ್ರಕಾರ ದಟ್ ಇಸ್ ಇನ್ಫಾರ್ಮೇಶನ್. ಓಕೆ, ನೋಡಿ, ಇಟ್ ಹ್ಯಾಸ್ ಬೀನ್ ಅನೌನ್ಸ್ ದಟ್ AMD ಇನ್ನೊಂದು ಅನೌನ್ಸ್ಮೆಂಟ್ ಆಗಿದೆ. ಅಂಡ್ AMD ಏನಿದೆ, ಅಡ್ವಾನ್ಸ್ ಮೈಕ್ರೋ ಡಿವೈಸಸ್, ಹ್ಯಾಸ್ ಜಾಯಿಂಡ್ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಜಾಯ್ನ್ ಆಗಿದ್ದಾರೆ. ಅಲ್ಲಿ ಓಕ್ ರಿಡ್ಜ್ ನ್ಯಾಷನಲ್ ಲ್ಯಾಬೊರೇಟರಿ ಅಲ್ಲಿ ಅಂಡ್ ಕ್ರೇಸ್ ಸೇರ್ಬಿಟ್ಟು in announcing what is expected to be in the world's fastest exascale class supercomputer ನ ಡೆವಲಪ್ ಮಾಡೋರಿದ್ದಾರೆ. ಶೆಡ್ಯೂಲ್ ಟು ಬಿ ಡಿಲಿವರ್ಡ್ ಆಲ್ ಇನ್ 2021 ಅಂತ ಹೇಳಿದ್ರು, ಬಟ್ ಸ್ಟಿಲ್ ಅಂಡರ್ ಪ್ರೊಸೆಸಿಂಗ್ ಅಂಡ್ ಏಮಿಂಗ್ ಟು ಡಿಲಿವರ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ದೆನ್
1.5 ಎಕ್ಸಾಫ್ಲಾಪ್ಸ್. ನೋಡಿ ಎಂತ ಸೂಪರ್ ಕಂಪ್ಯೂಟರ್ ಮಾಡೋ ಪ್ಲಾನ್ ಇದೆ. 1.5 ಎಕ್ಸಾಫ್ಲಾಪ್ಸ್ ಗಿಂತ ಫಾಸ್ಟ್ ಪರ್ಫಾರ್ಮ್ ಮಾಡುತ್ತೆ. ಈಗ ಅವ್ರು ಪೆಟಾಫ್ಲಾಪ್ಸ್ ಅಂದ್ರು, ಪೆಟಾಕ್ಕಿಂತ ಜಾಸ್ತಿ ಅಂದ್ರೆ ಎಕ್ಸಾಫ್ಲಾಪ್ಸ್ ಅಂತ ಅನ್ಬೋದು. ಅದಕ್ಕಿಂತ ಅಷ್ಟು ಫಾಸ್ಟ್ ಪರ್ಫಾರ್ಮ್ ಮಾಡುವಂತ ಒಂದು ಸೂಪರ್ ಕಂಪ್ಯೂಟರ್ ಲಾಂಚ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಇನ್ ಕಮಿಂಗ್ ಡೇಸ್ ಅಂತ ಹೇಳ್ಬೋದು. ನೋಡಿ ಸೂಪರ್ ಕಂಪ್ಯೂಟರ್, ಎರಡು ಸೂಪರ್ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಒಂದು CDC 6600, ನಾವು ಕ್ರೇ 1 ಅಂತಾನು ಕರಿತೀವಿ, ಅಂಡ್ ಸೂಪರ್ ಕಂಪ್ಯೂಟರ್ ಪರಮ 8000. ಈ ಎರಡು ಸೂಪರ್ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ. ಸೊ CDC 6600 ಅಂದ್ರೆ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ is generally recognized first super computer according to Wikipedia, built in 1964. 1964ರಲ್ಲಿ ಮೊದಲ ಸೂಪರ್ ಕಂಪ್ಯೂಟರ್ ಡಿಸೈನ್ ಮಾಡಿದ್ದಾರೆ. ಅದು ಯಾರು ಅಂತ ಕೇಳಿದ್ರೆ ಸೈಮರ್ ಕ್ರೇ ಅಂತ ಹೇಳ್ಬೇಕು. ಅದು ಎಷ್ಟು ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ 1 ಮೆಗಾಫ್ಲಾಪ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಅಂಡ್ ಭಾರತದಾಗ ಯಾವಾಗ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡಿದ್ದಾರೆ, ಭಾರತದಲ್ಲಿ ಪರಮ 8000 ಅಂತ. ಇದು ಎಲ್ಲಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಸಿಡ್ಯಾಕ್ ಕಂಪನಿ ಅಂದ್ರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪುಣೆಯಲ್ಲಿದೆ ಇದು ಕಂಪ್ನಿ. ಅವರು ಪರಮ 8000 ಸೂಪರ್ ಕಂಪ್ಯೂಟರ್ ಲಾಂಚ್ ಮಾಡ್ತಾರೆ. ಅದು ಯಾವಾಗ ಅಂತಂದ್ರೆ July 1st 1991, ಕನ್ಸಿಡರ್ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಅಂದ್ರೆ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು, ಪರಮ 8000. ಅಂಡ್ ಜಗತ್ತದ ಫಸ್ಟ್ ಸೂಪರ್ ಕಂಪ್ಯೂಟರ್ CDC 6600, ದಟ್ ಇಸ್ ಕ್ರೇ 1 ಅಂತಾನೆ ಹೇಳ್ಬೋದು. ಸೊ ದಟ್ ಈಸ್ ಆಲ್ ಅಬೌಟ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್. ಇಲ್ಲಿ ಒಂದು ಮಾಹಿತಿ ಕೊಡ್ತೀನಿ. 5 ಕಂಪ್ಯೂಟರ್ ಇದೆ ಬೇಸ್ಡ್ ಆನ್ ಸೈಜ್. ಅದು ಯಾವುದು, ಮೈಕ್ರೋ ಕಂಪ್ಯೂಟರ್, ವರ್ಕ್ ಸ್ಟೇಷನ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್. ಇಲ್ಲಿ ಒಂದು ಮಾಹಿತಿ ಏನಪ್ಪಾ ಅಂದ್ರೆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಅಂಡ್ ಕೆಪಾಸಿಟಿ ಇನ್ಕ್ರೀಸ್, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ನೋಡಿ ಮೈಕ್ರೋ ಕಂಪ್ಯೂಟರ್ ಗಿಂತ ಮಿನಿ ಕಂಪ್ಯೂಟರ್ ಏನಿದೆ, ವರ್ಕ್ ಸ್ಟೇಷನ್ ಏನಿದೆ, ಪ್ರೈಸ್ ಇನ್ಕ್ರೀಸ್ ಆಯ್ತು, ಫಾಸ್ಟ್ ಸ್ಪೀಡ್ ಇನ್ಕ್ರೀಸ್ ಆಯ್ತು, ಅಂಡ್ ದೆನ್ ಸೈಜ್, ಪ್ರೈಸ್ ಅಂಡ್ ಕೆಪಾಸಿಟಿನೂ ಇನ್ಕ್ರೀಸ್ ಆಯ್ತು, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಯ್ತು. ದಟ್ ಈಸ್ ಆಲ್ ಅಬೌಟ್ 5 ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್. ಎನಿಹೌ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.